ನಮಸ್ಕಾರ ರೀ ಎಲ್ಲರಿಗೆ. ಇದು ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ, ಆ್ಯಕ್ಚುಲಿ ನಿನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಕ್ಸಾಮ್ ಆಗೈತಿ. ಕಲ್ಯಾಣ ಕರ್ನಾಟಕದ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡು ಎಕ್ಸಾಮ್ ನಿನ್ನೆ ಕಂಡಕ್ಟ್ ಮಾಡಿದ್ರು. ಇದು ಆ್ಯಕ್ಚುಲಿ ಕೆ ಇ ಎದವ್ರಿಗೆ ತೊಗೋದು ಫಸ್ಟ್ ಎಕ್ಸಾಮ್ ಇದೆ. ಕೆ ಇಕ್ಕಿಂತ ಮುಂಚೆ ಎಲ್ಲ KSP ಡಿಪಾರ್ಟ್ಮೆಂಟ್ದವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆಲ್ಲ ಕಂಡಕ್ಟ್ ಮಾಡ್ತಿದ್ರು. KSP ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿದಾಗಂತೂ ಯಾಕಂದ್ರೆ PSI ಕ್ವಶನ್ ಪೇಪರಿಂದ PC ಎಕ್ಸಾಮ್ದೆಲ್ಲ ನಾವು ಹಳೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ನೋಡಿದ್ರೆ ಗೊತ್ತಾಕೈತೆ. ಹೆಂಗಂದ್ರೆ ಕ್ವಶನ್ ಪೇಪರ್ ಅನಲೈಸ್ ಮಾಡೋಕೆ ಒನ್ ಲೈನರ ಆಲ್ಮೋಸ್ಟ್ ಕೇಳ್ತಿದ್ರು. ಬಟ್ ಇವ್ರು KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಐತಲ್ಲ, ಇವ್ರದ್ದು ಏನಂದರೆ ಎಕ್ಸಾಮ್ ಪ್ಯಾಟರ್ನ್ ಪೂರ್ತಿ ಏನಂದ್ರೆ ಪ್ಯಾಡನ್ ಶಿಫ್ಟ್ ಅತ್ತಾರಲ್ಲ, ಒಮ್ಮೆ ಸಡನ್ನಾಗಿ ಶಿಫ್ಟ್ ಮಾಡೋದತ್ತ ಆ ಲೆವೆಲ್ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಓದೋದೆಲ್ಲ ನಾವೇ ಚೇಂಜ್ ಮಾಡ್ಕೋಬೇಕು, ಆ ಲೆವೆಲ್ ಕ್ವಶನ್ ಪೇಪರ್ ಕ್ವಾಲಿಟಿ ತೆಗಿತಾರೆ ಅವ್ರು. ಫಸ್ಟ್ ಕ್ವಶನ್ ಪೇಪರಿಗೆ ಯಾವುದಂದ್ರೆ HK ಇದು ನಾನ್ HK ಕ್ವಶನ್ ಪೇಪರ್ ಆಗೈತೆ ಸಿವಿಲ್ ಕಾನ್ಸ್ಟೇಬಲ್ದ. ಆ ಕ್ವಶನ್ ಪೇಪರ್ ಸ್ವಲ್ಪ ಜನಕ್ಕೆ ಹೆಂಗಾಗೈತೆ ಅಂದ್ರೆ ಟಫ್ ಆಗೈತಿ, ಸ್ವಲ್ಪ ಜನಕ್ಕೆ ಈಸಿನೂ ಅನ್ಸೈತಿ. ಕ್ವಶನ್ ಪೇಪರ್ ಟಫ್ ಬರಲಿ ಅಥವಾ ಈಸಿ ಬರಲಿ, ಇದ್ರೊಳಗೆ ಏನಾಗೈತೆ ಅಂದರೆ ಕ್ವಶನ್ ಪೇಪರ್ ಅವ್ರೇನು 12th ಲೆವೆಲ್ಗೆ, ಯಾಕಂದ್ರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ ಅಪ್ಲೈ ಮಾಡೋರೆಲ್ಲ ಏನಂದ್ರೆ 12th PUC ಕಂಪ್ಲೀಟ್ ಆಗಿರ್ಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಇಟ್ಟಾರೆ. 12th ಮೇಲೆ ಅಟೆಂಪ್ಟ್ ಮಾಡೋಂಗೆ ಕ್ವಶನ್ ಇರ್ತಾವತ್ತು ನಾವು 100% ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅದನ್ನ 12th ಗ್ರೇಡ್ದವ್ರು ಓದ್ಬೇಕಂತ ಅನ್ನಂಗೆ ಇತ್ತಂತೇಳಿ ಸೈನ್ಸ್ ಅದು ಇಷ್ಟು ಡೆಪ್ತ್ ಮಾಡ್ರೆ ಅವ್ರು 12th ಅಲ್ಲೇ ಡ್ರಾಪ್ ಮಾಡಿಬಿಡ್ಬೇಕು. ಇದು ಏನಪ್ಪ ಡಿಗ್ರಿ ಲೆವೆಲ್ಗೆ ಅವ್ರು ತೆಗ್ದಾರಂತೇಳಿ. ಬಟ್ ಅವ್ರು KE ಹೆಂಗೆ ಅನಲೈಸ್ ಮಾಡ್ಯಾರೋ ಏನು ಗೊತ್ತಿಲ್ಲ. ಯಾಕಂದ್ರೆ ಡಿಗ್ರಿದವ್ರು ಜಾಸ್ತಿ ಅಪ್ಲೈ ಮಾಡತ್ತಾರ, ಅದಕ್ಕೆ ಕ್ವಶನ್ ಪೇಪರ್ ನಾವು ವೇಟೇಜ್ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಾರು. ಯಾಕಂದ್ರೆ PUC ಕ್ವಾಲಿಫಿಕೇಷನ್ ತಿಟ್ಟು ಇದು ಡಿಗ್ರಿ ಲೆವೆಲಿಗೆ ಕ್ವಶನ್ ಪೇಪರ್ ತೆಗ್ದಿದ್ದಾರೆ. ಬಟ್ ಆದ್ರೂ PUC ಲೆವೆಲ್ಗೂ ಇಲ್ಲತ್ತಲ್ಲ. PUC ಲೆವೆಲ್ಗೆ ಅಂದ್ರೆ ಹಿಸ್ಟ್ರಿ ಕ್ವಶನ್ ಎಲ್ಲ ಒನ್ ಲೈನರ್ಸ್ ಇದ್ದು, ಆಮೇಲೆ ಹೇಳಿಕೆ ಟೈಪ್ ಕೇಳಿದಾನೆ, ಎಲ್ಲ ಒಂದು ಲೆವೆಲ್ ಮಾಡರ್ನ ಕೇಳ್ಯಾನ. ಅವ್ನಿಗೆ ನಾವು ಅದು ಅಫೀಲ್ ಮಾಡೋಕೆ ಬರಂಗೆ ಅಂದ್ರೆ ಏನತ್ತಾರೋ, ನಾವು ಕ್ವಶನ್ ಪೇಪರ್ ಹಿಂಗೆ ಯಾಕೆ ತೆಗೆದ್ರಿ ಅದು ಕ್ವಶನ್ ಕೇಳೋಕೆ ಅದು ಮಾಡ್ಕೊಟ್ಟು ಟೈಮ್ ವೇಸ್ಟ್ ಮಾಡೋದು ಯೂಸ್ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಕ್ವಶನ್ ಪೇಪರ್ ನಾವು ಹಿಂಗೆ ಯಾಕೆ ತೆಗೆದ್ರಿ, ಹಿಂಗೆ ತೆಗಿಬೇಡ್ರಿ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ 3 ಲಕ್ಷ ಮೇಲೆ ಈಗ ಸದ್ಯ ಅಪ್ಲಿಕೇಶನ್ ಹಾಕಿದವ್ರು ಅದಾರಂದ್ರೆ ಅವ್ರು ಎಲಿಮಿನೇಟ್ ಮಾಡ್ಬೇಕಾರೆ ಅವ್ರದ್ದು ಸ್ವಂತದ ಮೆಥಡ್ ಯೂಸ್ ಮಾಡಿರ್ತಾರೆ. ಅವ್ರು ಅದೇ ಕ್ವಶನ್ ಬೇಸ್ಡ್ ಮೇಲೆ ಕ್ವಶನ್ ಪೇಪರ್ ತೆಗೆದಿರ್ತಾರೆ. ಈಗ HKದಾಗಲಿ ನಾನ್ HKದಾಗಲಿ ಕ್ವಶನ್ ಪೇಪರ್ ಆಲ್ರೆಡಿ ಬಂದು ಹೋಗೈತೆ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ಕ್ವಶನ್ ಪೇಪರ್ ಹೆಂಗೆ ತೆಗಿಯತ್ತಾನಂತೇಳಿ. ಮತ್ತು ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಜನಕ್ಕೆ ಈಗ ಪ್ರೆಸೆಂಟ ಸೈನ್ಸ್ ಹೈಲೈಟ್ ಮಾಡಿದಾನೆ ಕ್ವಶನ್, ಹಿಸ್ಟ್ರಿ ಹೈಲೈಟ್ ಮಾಡಿದ್ದಾರೆ, ಕರೆಂಟ್ ಅಫೇರ್ಸ್ ಕಡಿಮೆ ಕ್ವಶನ್ ಕೇಳೋಣ, ಮೆಂಟಲ್ ಎಬಿಲಿಟಿ ಹೈಲೈಟ್ ಆಗೈತಿ, ಎಕನಾಮಿಕ್ ಸರ್ವೆ ಬಜೆಟ್ ಮೇಲೆ ಕ್ವಶನ್ಸೇ ಇಲ್ಲ, ಜಾಸ್ತಿ ಇಲ್ಲ ಅನ್ನೋಕ್ಕೆಲ್ಲ ಕೇಳಿದ್ದೇ ಇಲ್ಲ ಅದ್ರೊಳಗೆ. ಇವೆಲ್ಲ ಕ್ವಶನ್ಸ್ B ಗ್ರೇಡ C ಗ್ರೇಡ್ದಾಗ ನೋಡ್ರಾಗ ಎಕನಾಮಿಕ್ ಸರ್ವೆ ಬಜೆಟಾಗಿ ಕೇಳಿದ್ರು. ಬಟ್ ಇದ್ರೊಳಗೆ ಎಕನಾಮಿಕ್ ಸರ್ವೆ ಬಜೆಟ ಸ್ಕಿಪ್ಪ ಮಾಡಿದಾರೆ, ಅವ್ರು ಮರ್ತಾರೋ ಗೊತ್ತಿಲ್ಲ. ಬಟ್ ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ನಾವು ಏನು ಹೇಳೋದಂದ್ರೆ ಇಲ್ಲಿಂದ ಸಜೆಷನ್ ಇದು ಹೆಂಗಾಗತ್ತಂದ್ರೆ, ಈ ಕ್ವಶನ್ ಪೇಪರ್ ನಾವು ಬಂದೈತಿ, ಒಬ್ಬೊಬ್ರಿಗೆ ಏನು ಅನಿಸಿರ್ತಂದ್ರೆ ಏನಂದ್ರೆ ಎಕ್ಸಾಮ್ ಸರಿಯಾಗಿಲ್ಲ, ಯಪ್ಪ ಇನ್ನೇನು ಕ್ವಶನ್ ಪೇಪರ್ ಮುಂದೆ ಹೆಂಗೆ ಬರ್ತಾವೋ ಗೊತ್ತಿಲ್ಲ, ಅಥವಾ ಟಫ್ ಬರ್ಬೋದು, ಹೀಗೆಲ್ಲ ಅನಿಸ್ಬಿಡ್ತೈತಿ. ಬಟ್ ನಾವು ಒಂದೇ ಹೇಳ್ಬೇಕಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಪ್ರೆಸೆಂಟ್ ಮುಗಿದೈತೆ. ಅದನ್ನು ನೀವು ಹೊಳ್ಳಿ ಹೋಗಿ ಫಾಸ್ಟ್ ಹೋಗಿ ಅದನ್ನು ಚೇಂಜ್ ಮಾಡ್ತನೋ, ನನ್ನ ಸ್ಕೋರ್ ಇನ್ಕ್ರೀಸ್ ಮಾಡ್ಕೋತನೋ ಅಂದ್ರೆ ಕೆಲಸ ಆಗಂಗಿಲ್ಲ. ಅದಕ್ಕೆ ಇದನ್ನು ಸಾಧ್ಯನೂ ಇಲ್ಲ. ಯಾಕಂದ್ರೆ ಕ್ವಶನ್ ಪೇಪರ್ ಆಲ್ರೆಡಿ ಮುಗಿದೈತಿ, OMR ಸಬ್ಮಿಟ್ ಮಾಡ್ರಿ, ಮುಗೀತು. ಅದು ಮುಗಿದ್ಮೇಲೆ ಇನ್ನೇನು ಮಾಡ್ಬೇಕಪ್ಪ ನೆಕ್ಸ್ಟ್ ಅಂದ್ರೆ ನಾವು ನೆಕ್ಸ್ಟ್ ಇದ್ರೋಗಿ ಏನು ಮಿಸ್ಟೇಕ್ ಮಾಡಿಲ್ಲ ಅದನ್ನು ತಿದ್ಕೋಬೇಕು. ಅದನ್ನು ಬಿಟ್ಟು ನಂದು ಎಕ್ಸಾಮ್ ಸರಿಯಾಗಿಲ್ಲ ಅಥವಾ ಸ್ಕೋರ್ ಕಡಿಮೆ ಆಗೈತಿ ಇಲ್ಲಾರ. ಮತ್ತು ಇನ್ನೊಂದು ಏನಂದ್ರೆ ಎಲ್ಲರಿಗೂ ಅವೇರ್ನೆಸ್ ಮೇನ್ ಮ್ಯಾನಿಪ್ಯುಲೇಟ್ ಮಾಡೋದು ಅಥವಾ ಮೇನ್ ಇದನ್ನು ಏನತ್ತಾರೋ ಹುಡುಗರಿಗೆ ಓದಕ್ಕೆ ಡಿಮೋಟಿವೇಟ್ ಆಗೋದಿಲ್ಲ ಅಂದ್ರೆ, ನಿಮ್ಮದು ಸ್ಕೋರ್ ಆಗಿರ್ತೈತಿ 60-70 ಸ್ಕೋರ್ ಮಾಡಿರ್ತೀರಿ, ಆದರೆ ಮಗ್ಲಿನವ್ರು ಯಾರೋ ನಾ 80 ಮಾಡಿನ ಸುಳ್ಳು ಹೇಳಿರ್ತೀನಿ, ಅವಾಗ ನೀವು ಅನಿಸ್ತೀರಿ ಅವ್ನಿಗಿಂತ ನಾ ದೊಡ್ಡದಿನ ಅಂತೇಳಿ. ಮೊದಲು ಇದನ್ನ ತಲೆ ಅಂತ ತೆಗೆದ್ಬಿಡ್ರಿ. ಈಗ ಯಾಕಂದ್ರೆ ನೀವು ನಿಮ್ದು ಸ್ವಂತ OMR ಸೀಟ್ ಒಮ್ಮೆ ಚೆಕ್ ಮಾಡ್ಕೊರಿ. ಕ್ವಶನ್ ಪೇಪರ್ದು ಈ OMRದು ಎಷ್ಟು ನಿಮ್ಮ ಸ್ಕೋರ್ ಬಂದೈತೆ ಅದು ನಿಮಗೆ ಗೊತ್ತಾಗಿರ್ತೈತಿ. ಅದನ್ನು ನಿಮ್ಮ ಕಡೆ ಅಟ್ಟ ಇಟ್ಕೋರಿ. ಯಾರಿಗಾರ 100 ಜನ ಕೇಳೋದು, ಅವ್ರು ಇನ್ನೊಂದು ನಂದು ಅಷ್ಟಾಗೈತಿ ಇಷ್ಟಾಗೈತಿ, ಇಟ್ಟು ನಿಂದಿರ್ಬೋದು ಅಟ್ಟು ನಿಂದಿರ್ಬೋದು, ಇಟ್ಟು ನಿಂದಿರ್ಬೇಕು ಅಂದರೆ ಇದಂತರೂ ಪೂರ್ತಿ ಆಲ್ ಓವರ್ ಕರ್ನಾಟಕ ಒಂದೇ ರ್ಯಾಂಕಿಂಗ್ ಅಂತೂ ಬರೋಂಗಿಲ್ಲ. ಯಾಕಂದ್ರೆ ಡಿಸ್ಟಿಕ್ ವೈಸ್ ಕೊಡ್ತಾರಂದ್ರೆ ಒಂದು ಡಿಸ್ಟಿಕ್ನಾಗ ನೀವು ಸ್ಕೋರ್ ಮಾಡಿದ್ದು ಹೈಯೆಸ್ಟ್ ಆ ಡಿಸ್ಟಿಕ್ನಾಗ 60 ಸ್ಕೋರ್ ಇರ್ತೈತಿ, ಅಲ್ಲಿ 55 ಇದ್ದವನು ಸೆಲೆಕ್ಟ್ ಆಗಿ ಹೋಗ್ಕೊಂಡು. ಬಟ್ ಆ ಡಿಸ್ಟಿಕ್ನಾಗ ಹೈಯೆಸ್ಟ್ ಸ್ಕೋರ್ 90 ಇರ್ತೇಳಿ, ಅಲ್ಲಿ 80 ಆದ್ರೂ ಅಥವಾ 70 ಆದ್ರೂ ಸೆಲೆಕ್ಟ್ ಆಗಿರಂಗಿಲ್ಲ. ಹಿಂಗೂ ಹಾಕವು. ಬಟ್ ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅದ್ರ ಸಲ್ಮಂದು ನೀವು ಯಾವ ಡಿಸ್ಟಿಕ್ ಹಾಕಿರಲಿಲ್ಲ, ನೀವು ಮಾಡಿದ್ದು ಸ್ಕೋರಿಗೆ ಬರ್ಬೋದು ಅಂತ ಗೆಸ್ ಮಾಡಿ ಒಂದು ಹೋಪ್ ಇಟ್ಕೊಂಡು ಅಷ್ಟೇ ಓದ್ಬೇಕು. ಹೊರತಾಗಿ ಈಗ ನಾವು ಹೋಗಿ ಅದನ್ನ ಚೇಂಜ್ ಮಾಡಿ ನನ್ನ ಸ್ಕೋರ್ ಕಡಿಮೆ ಆಯ್ತು ಹೆಚ್ಚಾಯ್ತು ಇದನ್ನು ಏನೂ ಯೋಚನೆ ಮಾಡಬೇಡ್ರಿ. ಯಾರ ಮಗ್ಳು ಬಂದು ಹೇಳ್ತಿರ್ತಾರೆ ಅಥವಾ ಮ್ಯಾನಿಪ್ಯುಲೇಟ್ ಮಾಡೋಕೆ ನೋಡ್ತಿರ್ತಾರೆ ಅಥವಾ ಡಿಮೋಟಿವೇಟ್ ಮಾಡೋಕೆ ನೋಡ್ತಿರ್ತಾರೆ. ಇದು ಯಾಕಂದ್ರೆ ಭಾಳ ಜನಕ್ಕೆ ಏನಾಗಿರ್ತದೆ ಅಂದ್ರೆ, ಮಗ್ಳು ಯಾರ ಒಬ್ರು ಸ್ಕೋರ್ ಜಾಸ್ತಿ ಮಾಡಿದ್ರೆ ನಂದ್ಯಾಕೆ ಆಗಲಿಲ್ಲ, ಅಥವಾ ಭಾಳ ಜನಕ್ಕೆ ಇನ್ನೊಂದು ಏನಂದ್ರೆ 2 ರಿಂದ 3 ವರ್ಷ 4 ವರ್ಷ ಓದಿರ್ತೀರಿ. ಇದ್ರೊಳಗೆ ಸಿಲ್ಲಿ ಮಿಸ್ಟೇಕ್ ಆಗಿ ಸ್ಕೋರ್ ಕಡಿಮೆ ಆಕೈತೆ, ನಂದು ಎಕ್ಸಾಮ್ ಆಕೈತೋ ಇಲ್ಲೋ, ಮುಂದಿನೂ ಹೆಂಗೆ ಓದಬೇಕು ಅನ್ನೋದು ಭಾಳ ಟೆನ್ಷನ್ ಇರ್ತದೆ.
ಇದ್ರೊಳಗಿಂದ ನೀವು ಡಿಸೈಡ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಎಕ್ಸಾಮ್ ಎಲ್ಲರಿಗೂ ಫಸ್ಟ್ ಟೈಮ್ ಕೆ ಎದವ್ ನಡೆಸಿದ್ದ ಮತ್ತು ಕೆ ಎದವ್ ಕ್ವಶನ್ ಪೇಪರ್ ಹಿಂಗೆ ಪಿ ಸಿ ಎಕ್ಸಾಮ್ ತೆಗಿತಾನೆ ಅನ್ನೋದು ಎಲ್ಲರಿಗೂ ಫಸ್ಟ್ ಟೈಮ್ ಐತಿ. ಇದನ್ನು 2-3 ವರ್ಷ ಓದಿರ್ತೀರಿ, ಎಲ್ಲ ಚಲೋ ಹಾರ್ಡ್ ವರ್ಕ್ ಮಾಡಿರ್ತೀರಿ, ಅದು ನೀವು ಓದಿದ್ದ ಇಲ್ಲಿ ಕ್ವಶನ್ ಬಂದಿಲ್ಲ, ಹೌದು ನಾ ಇಷ್ಟು ದಿನ ಓದಿದ್ದೆಲ್ಲ ವ್ಯರ್ಥ ಆಗೈತಿ ಅಥವಾ ನಾ ಕರೆಕ್ಟಾಗಿ ಓದಿಲ್ಲ ಅಂತ ಅನ್ಕೊಂಡಿರ್ತೀನಿ. ಅದು ನಿಮ್ಮಂಗೆ ಅಂದ್ರೆ ನಿಮ್ಗೆ ನೆಗೆಟಿವ್ ಫೀಲ್ ಕೊಡ್ತೈತೆ. ಅದ್ರ ಸಲುವಾಗಿ ನೀವು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಾವು ಓದಿಲ್ಲ ಅಥವಾ ನನಗೇನು ಇಷ್ಟು ವರ್ಷ ಓದೀನಿ, ನನಗೇನೋ ಈ ಕ್ವಶನ್ ಪೇಪರ್ದಿಂದ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ಅಥವಾ ಈ ಎಕ್ಸಾಮ್ದಿಂದ ನಾ ರಿಸಲ್ಟ್ ಬರಬೇಕಿತ್ತು ಅಂತ. ಇದು ಯಾರಿಗೆ ಪ್ರತಿಯೊಬ್ಬರು ಏನು ಓದಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗಬೇಕಂತ ಇರ್ತೈತಿ. ಮತ್ತು ಯಾವ ಎಕ್ಸಾಮ್ ಕೊಡ್ತೀವಲ್ಲ ಅದನ್ನ 100% ಚಲೋ ಆಗಬೇಕಂತ ಅನ್ನೋದು ಇರ್ತೈತಿ. ಬಟ್ ಈಗ ಸಡನ್ ಏನಂದ್ರೆ ಕೆ ಎದವ್ ಹೆಂಗೆ ಕ್ವಶನ್ ಪೇಪರ್ ತೆಗಿತಾನೆ ಅನ್ನೋದು ಎನಲೈಸ್ ಮಾಡೋಕೆ ಗೊತ್ತಾಗಿದ್ದಿಲ್ಲ. ಈಗ ಪ್ರೆಸೆಂಟ್ ಎಲ್ಲರಿಗೂ ಗೊತ್ತಾಗೈತಿ ಇನ್ನು ಹೆಂಗೆ ತೆಗಿಬಹುದು ಅಂತ ಹೇಳಿ. ಅದ್ರ ಸಲುವಾಗಿ ಈ ಕ್ವಶನ್ ಪೇಪರ್ನಾಗ ಏನೋ ಸಿಲ್ಲಿ ಮಿಸ್ಟೇಕ್ ಜಾಸ್ತಿ ಜನ ನೀವು ಕೇಳ್ಕೊಂಡು ನೋಡ್ಕೋರಿ ಅಥವಾ ನೀವು ಕ್ವಶನ್ ಪೇಪರ್ ಎನಲೈಸ್ ಮಾಡಿ ನೋಡ್ರಿ. ಭಾಳ ಜನ ಏನು ಮಾಡಿರ್ತೀರಿ ಅಂದ್ರೆ ಟಫ್ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿರ್ತೀರಿ. ಬಟ್ ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ ಅಂದ್ರೆ ಸಿಂಪಲ್ ಕ್ವಶನ್ಸ್ ಅವ ಮ್ಯಾಲೆ ಹೇಳಿಕೆ ಏನು ಕೇಳಿರ್ತಾನೆ ಅಂದ್ರೆ ಸರಿಯಾಗಿದ್ದ ಹೇಳಿಕೆ ಎತ್ತು ಕೊಟ್ಟಿರ್ತಾನೆ ಅಥವಾ ತಪ್ಪಾಗಿದ್ದ ಹೇಳಿಕೆ ಎತ್ತು ಕೊಟ್ಟಿರ್ತಾನೆ. ಅದು ಆನ್ಸರ್ ನಮಗೆ ಗೊತ್ತಿರ್ತದೆ ಅಂತ ಹೇಳಿ ಪಟ್ ನಾನು ಮ್ಯಾಲಿಂದ ನೋಡೋಕೆ ಹೋಗಲ್ಲ, ನಾವು ಸರಿಯಾಗಿದ್ದು ಕೇಳೇನೋ ಅಥವಾ ತಪ್ಪಾಗಿದ್ದು ಕೇಳೇನೋ ಅಂತೇಳಿ. ಅಂಥವು ಸಿಂಪಲ್ ಮಿಸ್ಟೇಕ್ಸು ಭಾಳ ಜನದ್ದಾಗಿರ್ತಾವೆ. ಇವ್ರು ಏನು ಸಿಂಪಲ್ ಮಿಸ್ಟೇಕ್ ಮಾಡಿರ್ತೀರಲ್ಲ, ನೀವು ಒಂದು ಅರ್ಥ ಮಾಡ್ಕೊಂಬಿಡ್ರಿ. ಇಲ್ಲಿ ಏನು ಸಿಂಪಲ್ ಮಿಸ್ಟೇಕ್ ಆಗೈತೆ ಅಂದ್ರೆ ನೀವು ಎಲ್ಲ ಲಿಸ್ಟ್ನೇ ಬರೋ ಹುಡುಗರ. ಬಟ್ ಸಿಂಪಲ್ ಮಿಸ್ಟೇಕ್ ಯಾಕೆ ಆಗತ್ತೈತೆ ಅಂದ್ರೆ ರಿವಿಷನ್ ಆಗಿರಂಗಿಲ್ಲ, ಇಲ್ಲಾರ ನೀವು ಕ್ವಶನ್ ಏನು ಮಾಡಿರ್ತೀರಿ ಅಂದ್ರೆ ಭಾಳ ಸ್ಪೀಡಾಗಿ ಅಥವಾ ಏನು ಮಾಡಿರ್ತೀರಿ ಗಡಿಬಿಡಿ ಮಾಡಿರ್ತೀರಿ. ಅದ್ರ ಸಲ್ಮಂದು ಮಿಸ್ಟೇಕ್ ಆಗಿರ್ತದೆ. ಹೊರತಾಗಿ ನೀವು ಏನಾರ ಸಿಂಪಲ್ ಮಿಸ್ಟೇಕ್ ಮಾಡತ್ತಂದ್ರೆ ನನ್ನ ಕಡೆ ಆಕೈತೋ ಇಲ್ಲೋ ಅಥವಾ ನಾ ಶಾಣೆ ಅದಿನೋ ಇಲ್ಲೋ ಹಿಂಗೇನು ಕಂಪೇರ್ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ಇದು ಎಕ್ಸಾಮ್ ಹೆಂಗೈತೆ ಅಂದ್ರೆ ಲಕ್ ಬೇಸ್ಡ್ಕಿಂತ ಹಾರ್ಡ್ ವರ್ಕ್ ಬೇಸ್ಡ್ ಜಾಸ್ತಿ. ಲಕ್ 1% ಲಾಸ್ಟ್ ಕೈ ಹಿಡಿಬೋದು. ಅದು ಲಕ್ ಯಾವಾಗ ಕೈ ಹಿಡಿತೈತೆ ಅಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಹಿಡಿತೈತೆ. ಈಗ ನಾವು ಹೋಗಿ ರೂಮ್ನಾಗ ಆರಾಮ್ ನಿದ್ದೆ ಮಾಡ್ತಾನು, ಓದಂಗಿಲ್ಲ, ಏನೂ ಎನಲೈಸ್ ಮಾಡಂಗಿಲ್ಲ, ಆದರೂ ನನಗೆ ಲಕ್ ಇಲ್ಲ, ಅದ್ರ ಸಲ್ಮಂದು ಜಾಬ್ ಆಗತ್ತಿಲ್ಲ ಅಂದ್ರೆ ಸುಳ್ಳೋದು. ಯಾಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿರಿ, ನಿಮಗೆ ಲಕ್ ಆಟೋಮೆಟಿಕ್ 1% ಹೆಲ್ಪ್ ಮಾಡತ್ತೈತೆ. ಹಾರ್ಡ್ ವರ್ಕ್ ಅಂದ್ರೂ ಕಂಟಿನ್ಯೂ ಇರಬೇಕು. ಈಗ ಇನ್ನೊಂದು ಏನಂದ್ರೆ ಮೇನ್ 2026 ಇಸ್ವಿ ಅಂತರೂ ಏನತ್ತಾರ ಅದಕ್ಕೆ ಗೌರ್ಮೆಂಟ್ ಎಕ್ಸಾಮ್ ಮಹಾಪರ್ವ ಇದ್ದಂಗೆ. ಇದು ಎಕ್ಸಾಮ್ದು ಮತ್ತು ಇನ್ನು ನೆಕ್ಸ್ಟ್ ಇಯರ್ ಬಂದಾಗ ನಾವು ಎಲ್ಲರ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ ಮತ್ತು ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋಕ್ಕಿಂತ ಪ್ರೆಸೆಂಟ್ ಕೆ ಎಸ್ ನೋಟಿಫಿಕೇಶನ್ ಮಾಡಿದಾನೆ. ಆಮೇಲೆ ESI ಮಾಡವದಾನ ಇನ್ನು. ಆಮೇಲೆ PSIನೂ ಮಾಡ್ತಾನಂದಾರ. ಅದಾದಮೇಲೆ ಏನಂದ್ರೆ ಈಗ ಪ್ರೆಸೆಂಟ್ ಮಾಡಿದ್ದು ಅಂದ್ರೆ KS ನೋಟಿಫಿಕೇಶನ್ ಐತಿ, KSRP ಐತಿ, IRB ಐತಿ, KSISF ಐತಿ. ಇದು KSISF ಆಲ್ಮೋಸ್ಟ್ ಏನಂದ್ರೆ ಕಲ್ಯಾಣ ಕರ್ನಾಟಕದವ್ರಿಗೆ ಐತಿ. ಬಟ್ ಇವೆಲ್ಲ ನೋಟಿಫಿಕೇಶನ್ ಅದಾವಲ್ಲ, ಇವತ್ರೊಳಗೆ ಒಂದು ನಿಮ್ಗೆ ಗೌರ್ಮೆಂಟ್ ಜಾಬ್ ಏನು 10 ಜನ ಓದ್ತೀರಿ ಅಂದ್ರೂ ಒಬ್ರಿಗೆ ಒಂದೇ ಜಾಬ್ ಬೇಕಲ್ಲ. ಹಂಗೆ ಯಾವುದೋ ಒಂದು ಜಾಬ್ ಸಿಗಲಿ. ಈಗ ಪ್ರೆಸೆಂಟ್ ಏನತ್ತಾರ ಈಗ ಪ್ರೆಸೆಂಟ್ ನೀಡ್ ಐತಿ ಅಥವಾ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಐತೆ ಅನ್ನೋಕೆ ಒಂದು ಜಾಬ್ ಸಿಗ್ತೈತಿ. ಬಟ್ ಈಗ ನೆಕ್ಸ್ಟ್ ಅಪಾರ್ಚುನಿಟಿ ನಿಮಗೆ 4-5 ಸಿಗ್ತಾವಲ್ಲ, ಇದೇ ಗೋಲ್ಡನ್ ಅಪಾರ್ಚುನಿಟಿ ಮತ್ತು ನೆಕ್ಸ್ಟ್ ಇಯರ್ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇರೋಂಗಿಲ್ಲ. ಬಟ್ ಈಗೇನು ಅವಕಾಶ ಐತಲ್ಲ ಅದನ್ನು ಏನು ಮಾಡ್ರಿ ಸದುಪಯೋಗ ತೊಗೋಬೇಕು, ಅದನ್ನ ಯೂಸ್ ಮಾಡ್ಕೋಬೇಕು ನಾವು. ಹೌದಲ್ಲ, ಈಗ ಅಪಾರ್ಚುನಿಟಿ ಅಂತೂ ಭಾಳ ಅದಾವೆ. KS ಓದೋರಂತೂ ಈಗಿಂದ ಕರೆಕ್ಟ್ ಟೈಮ್ ಟೇಬಲ್ ಹಾಕೋತ ಓದಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ. PSI ESI ಓದ್ಬೇಕಂದವ್ರು ಏನು ಮತ್ತು PSI ESI ಓದ್ಬೇಕಂದವ್ರು PC ಕ್ವಶನ್ ಪೇಪರ್ ಹಿಂಗೆ ಬಂದೈತೆ ಅಂತ ಗಾಬರಿ ಆಗೋದಲ್ಲ. PSI ಕ್ವಶನ್ ಪೇಪರ್ ಹೆಂಗೆ ತೆಗಿಬೇಕಲ್ಲ, ಅವ್ನು ಯಾವ ಡಿಗ್ರಿ ಮೇಲೆ ಏನು ತೆಗಿಬೇಕು ಅದನ್ನ ಎನಲೈಸ್ ಮಾಡಿ ತೆಗಿತಾರೆ. ಈಗ KA ಪ್ರೀ ಕೋಚಿಂಗ್ ಎಕ್ಸಾಮ್ ಮಾಡಿದ್ರೆ ಅದ್ರೊಳಗೆ ಏನು ಮಾಡಿದ್ರೆ ಎಕನಾಮಿಕ್ ಸರ್ವೆ, ಬಜೆಟ್, ಕರೆಂಟ್ ಅಫೇರ್ಸ್ ಮತ್ತು ಉಳ್ಕಿದ್ದ ಜಿಯೋಗ್ರಫಿ, ನದಿ ಮೇಲೆ ಎಲ್ಲ ಕೇಳಿದ್ದು. ಬಟ್ ಇಲ್ಲಿ ನದಿ ಮೇಲಿನ ಜಿಯೋಗ್ರಫಿದಾಗ ಒಂದು ಸ್ವಲ್ಪ ಆಟ ಮ್ಯಾಲಿನ ಹೈಲೈಟ್ ಮಾಡಿ ಕೇಳಿದ್ರು. ಬಟ್ ಇಲ್ಲಿ ಏನಾಗಿತ್ತು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ದಾಗ ಕಾನ್ಸ್ಟಿಟ್ಯೂಷನ್ ಡೆಪ್ತ್ ಮಾಡ್ಯಾರ. ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರೋದೆಲ್ಲಿ ಅಂದರೆ KA ಸಿಗಿದ್ದು. ಆದ್ರೂ ಇದ್ರೊಳಗೂ ಕೇಳತ್ತಾರೆ ಈ ಕ್ವಶನ್. ಅಂದರೆ ಯಾವುದನ್ನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂದಂಗೆ. ಎಕ್ಸಾಮ್ಗೆ ಓದ್ಬೇಕಾದ್ರೆ ಕಂಪಲ್ಸರಿ ಎಲ್ಲ ಸಬ್ಜೆಕ್ಟ್ದು ಅವೇರ್ನೆಸ್ ಇರಬೇಕು. ಎಕನಾಮಿಕ್ ಸರ್ವೆ, ಎಕನಾಮಿಕ್ಸ್ ಮೇಲೆ ಕ್ವಶನ್ ಅಂತೂ ಏನು ಮಾಡ್ಯಾರ ಅಂದ್ರೆ ಈ ಸರಿ PC ಎಕ್ಸಾಮ್ನಾಗ ಅಂದರೂ ಎಕನಾಮಿಕ್ಸ್ ಮೇಲೆ ಕಡಿಮೆ ಐತೆ, ಅರ್ಥಶಾಸ್ತ್ರ ಮೇಲೆ. ಆದರೂ ಒಂದೇನಂದರೆ ಈಗ ನೆಕ್ಸ್ಟ್ ಓದ್ಬೇಕಂತಿರಲ್ಲ ಯಾರ KS ಓದಲಿ ಅಥವಾ PSI ESI ಯಾರ್ಯಾರು ಓದಾತಿರಲ್ರಿ, ಈಗಿಂದ ಮತ್ತೆ ಸ್ಟಾರ್ಟ್ ಮಾಡಿರಿ. ಈಗ ಏನು ಮುಗ್ದಿದ್ದೈತಲ್ಲ ಪಾಸ್ಟ್ ನಾವು ಯಾವತ್ತು ಏನು ಮುಗ್ದಿರ್ತೈತಲ್ಲ ಅದನ್ನ ಹೋಗಿ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಅದರಿಂದ ತಿದ್ದು ಏನು ಮಾಡ್ಬೋದು ಅಂದ್ರೆ ಮುಂದಿನ ಎಕ್ಸಾಮ್ ಚಲೋ ಮಾಡ್ಬೋದು. ಅದಕ್ಕೆ ನೆಕ್ಸ್ಟ್ ನಂದು ಒಪಿನಿಯನ್ ಏನಂದ್ರೆ ಈಗ ಎಕ್ಸಾಮ್ ಅಂತೂ ಮುಗ್ದೈತಿ. ಇದ್ರ ಬಗ್ಗೆ ನಾವು ಎಷ್ಟೋ ಡಿಸ್ಕಷನ್ ಮಾಡ್ರೂ ಅದನ್ನ ಹೋಗಿ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಬಟ್ ಈ ಕ್ವಶನ್ ಪೇಪರ್ನಾಗ ಏನು ಬಂದವಲ್ಲ ಒಂದೊಂದು ಕರೆಕ್ಟ್ ಎನಲೈಸ್ ಮಾಡಿರಿ. ಏನು ಎನಲೈಸ್ ಮಾಡ್ಬೇಕಂದ್ರೆ ಈ ಕ್ವಶನ್ ಪೇಪರ್ ಹೆಂಗೆ ಯಾವುದೋ ಒಂದು ಕರೆಂಟ್ ಅಫೇರ್ಸ್ ಕೇಳೋಣ ಅಥವಾ ಮೆಂಟಲ್ ಎಬಿಲಿಟಿ ಕೇಳೋಣ. ಡೆಪ್ತಾಗಿ ಮೆಂಟಲ್ ಎಬಿಲಿಟಿ ಕೇಳತ್ತಾನಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಕೇಳೋಣ. ನಾವು ಏನು ಹೊರಗಿನೂ ಕೇಳಿಲ್ಲ. ಮತ್ತು ಈಗ ಇದನ್ನು ಸ್ಪೀಡ್ ಆ್ಯಂಡ್ ಟೈಮ್ ಮೇಲೆ ಕೇಳೋಣ ಅಂದ್ರೆ ಅದನ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಕೇಳೋಣ. ಅದಕ್ಕೆ ಯಾವುದೋ ಮೆಂಟಲ್ ಎಬಿಲಿಟಿ ಬಿಡಿಸ್ರಿ ಅಥವಾ ಯಾವುದೋ ಸಬ್ಜೆಕ್ಟ್ ಬಿಡಿಸ್ರಿ, ಏನಂದ್ರೆ ಡೆಪ್ತಾಗಿ ನಾಲೆಜ್ ಇರಬೇಕು. ನಾವು ಮೆಂಟಲ್ ಎಬಿಲಿಟಿ ಶಾರ್ಟ್ಕಟ್ ಮೆಥಡ್ಲೇ ಮಾಡಿ ಪಟ್ನ ಮುಗಿಸ್ನ ತಂದಂಗೆ ಬರೋಂಗಿಲ್ಲ. X ಮೆಥಡ್ ಮೇಲೆ ಕಂಪಲ್ಸರಿ ಮೆಂಟಲ್ ಎಬಿಲಿಟಿ ತಿಳ್ಕೊಂಡಿರ್ತೀನಿ. ಆ ಕಾನ್ಸೆಪ್ಟ್ ಒಂದು ಸಿಂಪಲ್ ಇಂಟ್ರೆಸ್ಟ್ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಅದ್ರ ಮೇಲೆ ಅವ್ನು 10 ಎಕ್ಸಾಮ್ನಾಗ ಎಂಥ ಡಿಫ್ರೆಂಟ್ ಕ್ವಶನ್ ಕೇಳಿದ್ರು ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು ನೀವು. ಅದ್ರ ಸಲುವಾಗಿ ನೆಕ್ಸ್ಟ್ ಈಗ KSRP ಓದೋರ, IRB ಓದೋರ ಅಥವಾ ಯಾವುದೋ KSISF ಓದೋರ ಯಾವ ಎಕ್ಸಾಮ್ಗೆ ಓದಾತಿರಲ್ರಿ, ಈ ಕ್ವಶನ್ ಪೇಪರ್ದಂಗೆ ಬರ್ತೈತತ್ತ ಅಥವಾ ಇದೇ ಕ್ವಶನ್ ಪೇಪರ್ಗಿಂತ ಟಫ್ ಇರ್ತೈತತ್ತ ಅಥವಾ ಇದಕ್ಕಿಂತ ಈಸಿ ಇರ್ತೈತತ್ತ ಹಿಂಗೆ ಗೆಸ್ ಮಾಡೋಕ್ಕಂತೂ KA ಅಲೋ ಮಾಡೋಂಗಿಲ್ಲ. ಆ ಲೆವೆಲ್ಗೆ ಅವರ ಅನ್ಪ್ರೆಡಿಕ್ಟೇಬಲ್ ಆಗಿಬಿಟ್ಟಾರೆ.
ಈ ಕ್ವಶನ್ ಪೇಪರ್ ಇಲ್ಲಿ ಸೈನ್ಸ್ ಕೇಳ್ಯಾನಂದ್ರೆ ನೆಕ್ಸ್ಟ್ ಸೈನ್ಸ್ ಹೆಚ್ಚು ಕೇಳ್ತಾನಂತ ಇವತ್ತಿನ ಹಿಡಿದು ಸೈನ್ಸ್ ಬುಕ್ ತಿರುವಾಡ ರಾತ್ರಿ ಬರ್ತಾನೆ ಓದಿ ಕೂಡಲೇ ನಾಳೆ ಓದಿದ ಕೂಡಲೇ ಸೈನ್ಸ್ ಕ್ವಶನ್ ಇರಲಿಲ್ಲ ಅಂದರೆ ಏನು ಮಾಡ್ತೀರಿ? ಸೊ ಏನಂದ್ರೆ ಎಲ್ಲ ಸಬ್ಜೆಕ್ಟಿಗೆ ಅಷ್ಟ ಆದ್ಯತೆ ಕೊಡ್ರಿ, ಎಲ್ಲ ಕರೆಕ್ಟ್ ಓದ್ಕೋತವ್ರಿ. ಮತ್ತು ಈಗ ಏನದಾವಲ್ಲ ಇದರಿಂದ ನಮಗೆ ಗೊತ್ತಾಗೈತಿ. ಧಾರವಾಡದಾಗಿದ್ದಾರಂತರೂ ನಾವು ಅಲ್ಲಿ ಗಾರ್ಡನ್ದಾಗ ಡಿಸ್ಕಷನ್ ಮಾಡ್ತಿರ್ತೀವಿ. ಮತ್ತು ನಿಮ್ಮ ಕಡೆಯಿಂದ ನಾವು ಕಲಿಯೋದಿರ್ತೈತಿ. ಅದಕ್ಕೆ ಮತ್ತು ಅಣ್ಣ ಹಿಂಗೆ ಓದೋನು, ಹಿಂಗೆ ಡಿಸ್ಕಷನ್ ಮಾಡೋನು ಅಂತ ನೀವು ಸಜೆಷನ್ ಕೊಟ್ಟರೆ ನಾವು ಮತ್ತು ಡಿಸ್ಕಷನ್ ಎಫೆಕ್ಟಿವ್ ಆಗಿ ಮಾಡೋನು ಇನ್ನು. ಸೊ ಇಲ್ಲಿದ್ದವ್ರಂತರೂ ಸೇರ್ಕೋರಿ. ಆಮೇಲೆ ನಮ್ದು ಇದನ್ನು ಏನಂತಾರೆ, ಆಮೇಲೆ ನಮ್ಮಿಂದ ಎಷ್ಟು ಹೆಲ್ಪ್ ಆಕತ್ತೆ ಅದನ್ನಂತರೂ ಮಾಡೇ ಮಾಡ್ತೀವಿ ನಾವು. ಸೊ ಎಲ್ಲರಿಗೆ ಒಂದೇ ಏನಂದ್ರೆ ನೆಕ್ಸ್ಟ್ ಎಕ್ಸಾಮ್ ಚಲೋ ಮಾಡೋ ಸಲ್ಮಂದ ಈಗಿಂದ ಪ್ರಯತ್ನ ಸ್ಟಾರ್ಟ್ ಮಾಡಿರಿ. ಇದು ನೆಗೆಟಿವ್ ಫೀಲ್ ಅಂತರೂ ಅಥವಾ ಹಳಿದು ಏನು ಎಕ್ಸಾಮ್ ಮುಗ್ದೈತಲ್ಲ ಇದ್ರದ ತಲೆಯಿಂದ ಒಂದು ಸ್ವಲ್ಪ ಡ್ರಾಪ್ ಮಾಡಿಬಿಡ್ರಿ. ಭಾಳ ಜನ ಏನಾಗೈತೆ ಅಂದ್ರೆ ಎಕ್ಸಾಮ್ ಸರಿಯಾಗಿಲ್ಲತ್ತ ನಾ ಊರಿಗೆ ಹೋಗ್ಕೊನು ನಂಗೆ ಸಾಕಾಗೈತಿ, ಎಷ್ಟು ವರ್ಷ ಆತು ಓದೀನಿ ಎಕ್ಸಾಮ್ ಆಗೋಲ್ದ, ಇದೇ ಭಾಳ ಜನ ತಲೆಯಾಗೈತಿ. ಅದನ್ನ ತೆಗೀರಿ. ಯಾಕಂದ್ರೆ ಒಂದು ಎಕ್ಸಾಮ್ ಬರೋದು ಕೂಡಲೇ ಒಂದೇ ಎಕ್ಸಾಮ್ ಆಗ್ಬೇಕತ್ತು ಏನೂ ಇಲ್ಲ. ಇದು ಗೌರ್ಮೆಂಟ್ ಎಕ್ಸಾಮ್ ಐತಲ್ಲ. ಸೊ ನೀವು ಓದಿದ್ದು ಪ್ರಯತ್ನ ಮಾಡಿದ್ದು ಏನಿರ್ತದಲ್ಲ ಅದು ಒಂದೇ ಎಕ್ಸಾಮ್ನೇ ಕೊಡ್ಬೇಕತ್ತಿಲ್ಲ. ಅದಕ್ಕಿಂತ ಬೇರೆ ಎಕ್ಸಾಮ್ ಕೊಡ್ಬೋದು ಅಥವಾ ಬೇರೆ ಎಕ್ಸಾಮ್ನಾಗ ಅದಕ್ಕಿಂತ ಚಲೋ ಪೋಸ್ಟ್ ಸಿಗ್ಬೋದು. ಸೊ ಅದ್ರ ಸಲ್ಮಂದ ಈಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಇದೋ ಒಂದು ಅವೇರ್ನೆಸ್ ವಿಡಿಯೋ ಮಾಡ್ಬೇಕಂತ ಮಾಡಿದ್ನಿ. ಥ್ಯಾಂಕ್ ಯು.